ಏಲಮ್ಮ ಲಕ್ಷ್ಮಿ ಅಮ್ಮ ಪಂಚಾಯತಿ ಅಂತ ಹಾಕಿಸ್ಬಿಟ್ಟು ಊರ್ ಮಂದಿ ಯಾರು ಬಂದಿಲ್ಲ. ನಮ್ಮಣ್ಣ ನೋಡಿದ್ರ ಅದೆಲ್ಲೋ ಧರ್ಮಸಾಗರದ ಕೆಲ್ಸ ಐತಿಕಲ್ಲ ನೀನೇ ಮಾಡ್ಬಿಡ್ಲಾ ಅಂತ. ಹಾ ಈ ಗೌಡಂಗ್ ಫೋನ್ ಹಚ್ಚಿದ್ರ ನಾನ ಅರ್ಚನಮ್ಮನ್ ವಿಚಾರಕ್ ಬರೋಕಿಲ್ಲ ಕಣಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನ್ ಮಾಡ್ಬೇಡ, ನನ್ ಕರಿಬೇಡ ಅಂತ ಅಂದ. ಏನಪ್ಪ ಈ ವಿಚಾರ ಎಲ್ಗೋಗ್ ನಿಂತೈತಪ್ಪ? ನಾನು ಅದನ್ನ ಕಾಯಕತ್ತಾನೆ ಕಣ್ಗೌಡ ಸಾವ್ಕಾರ. ಏಟೊತ್ತು ಬರ್ತಾರ ಊರ್ ಮಂದಿ ಎಲ್ಲ ಅಂತ ಕಾಯ್ಕೊಂಡ್ ಕೂತೀನಿ. ಅದಕ್ಕೆ ಇವ್ರಿಬ್ರು ತಪ್ಪಿಸ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ನಾನು ಒಬ್ಳೆ ಇಲ್ಲ ಕುಂತೀನಿ. ಮುತ್ತ ಅವ್ರ ಅಮ್ಮನ್ ಕರ್ಕ ಬರ್ತೀನಿ ಅಂತ ಹೋದ. ಆಮ್ಯಾಗ ಊರ್ ಹೆಂಗುಸ್ರೆಲ್ಲ ಇದು ಸಾರ್ತೀನಿ ಅಂದ್ಬಿಟ್ಟು ಅವರೆಲ್ಲ ಹೋಗಾರ. ಏಟೊತ್ತು ಬರ್ತಾರ ಕಾಣಿ ನೋಡ್ಬೇಕು. ಅಲ್ಲ ಕಣ್ ಲಕ್ಷ್ಮಿ ಅಮ್ಮ, ಇವ್ರು ಇಂತ ಕೆಲಸ ಮಾಡೋರೇನ? ಹಣ ಆಸ್ತಿಗೋಸ್ಕರ ಇಂಥದ್ದು ಬಾಳೋ ಬದುಕು ಎದಕ್ ಮಾಡ್ಬೇಕಿತ್ತು? ಆಯ್ತು ಹೊರಗಾಲ್ರು ಪಾಪ ಬುದ್ಧಿ ಇಲ್ಲ ಬಿಡು ಇವಕ್ಕ. ಎಂತೆಂತವ್ರಿಗೆ ಸಾವು ಬರ್ತಾವ, ಇಂಥವ್ ಸಾವು ಬರಕಿಲ್ಲ ನೋಡ. ಅಲ್ಲ ಕಣ್ ಚಂದ್ರಕಲಮ್ಮ, ಇವ್ರಿಗೆಲ್ಲ ಅಂತ ಬುದ್ಧಿ ಇದ್ರೆ ಯಾಕ್ ಬೇಕಿತ್ತು? ಇವಕ್ಕ ಬುದ್ಧಿ ಇಲ್ಲ, ತಲೆಯಾಗಿರೋದೆಲ್ಲ ಲದ್ದಿನ ಐತಿ. ಅಂತ ಅಲ್ಕಡ್ ಸೂಳೆ ಮುಂಡ್ಯಾರು ಯಾವ್ದಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡ. ಭಗವಂತ ಹೆಂಗಿಟ್ಟಿರ್ತಾನ ಹಂಗ ಆಗುತ್ತಾ. ನಿನ್ ಮಗಂಗುವ ಏನ್ ಪುಷ್ಪಂಗುವ ಮದುವೆ ಮಾಡಕ್ ಕಲ್ತ. ಅವಳ ನೇಹ ಸ್ನಾನ ಮಾಡಿಸ್ ಕರ್ಕೊಂಬತ್ತೀನಿ. ಯಾಕೋ ಬೆದ್ರು ಬಿಟ್ಟಾರ ಅಂದ್ಬಿಟ್ಟು ಕರ್ಕ ಹೋಗವ್ರ. ಬತ್ತಾಳ. ನಾವು ಬೇಗ ಬಂದಿರ್ತಾರ ಅಂದ್ಬಿಟ್ಟು ಬಂದೆ, ಇವ್ರೆಲ್ಲಾರು ಓಡಾಯ್ತಾರ ಅಂದ್ಬಿಟ್ಟು. ಎಲ್ಲ ನೇಹ ಬಂದ್ ಕುಂತಿಯಲ್ಲಮ್ಮಿ, ಎಲ್ಲಮ್ಮಿ ಅವೇನು? ಅಯ್ಯೋ ಲಕ್ಷ್ಮಿ ಆಂಟಿ, ನಿಮ್ಗೆ ಗೊತ್ತಾಯ್ತಲ್ಲ, ಅವಳಂತೂ ಸ್ನಾನ ಮಾಡ್ಕೊಂಡು ನಾನ ಬರ್ತೀನಿ ಹೋಗಿ ಅಂತಂದು ಅದಕ್ಕ ನಾನೇ ಬಂದೆ ನೋಡಿ. ನನ್ ಗಂಡಂಗೂ ಮತ್ತೆ ಮತ್ತೆಗೂ ಸುಮ್ನೆ ಬಿಡ್ಬೇಡ್ರಿ ಇವತ್ತು. ಯಾರ ಮೇಲೆ ಕಪಾಲ್ ಕಾಳು ಕೈಯಾಗ ಚಪ್ಲಿಯಾಗ ಬೂಟ್ ಕಾಲ ಒಚ್ಚಿ ಒಳ್ಳೆ ಬುದ್ಧಿ ಕಲಿಸ್ರಿ. ಇಲ್ಲಾಂದ್ರೆ ಇವು ಕಲಿಯಂತ ಮಗಗಳಲ್ಲ. ಗಂಡಂಗ ಮರ್ಯಾದೆ ಕೊಡ್ತಾರಲ್ಲ, ನೀನ್ ಯಾವ ಏನ್ರಿ ಬೋಸುಡಿ? ಗಂಡಂಗ ಮರ್ಯಾದೆ ಕೊಟ್ಟು ಮರ್ಯಾದೆ ತಕ್ಕ. ನಿನ್ಗ ಮರ್ಯಾದೆ ಕೊಡೋ ಅಧಿಕಾರನೂ ಇಲ್ಲ, ತಕಳ ಯೋಗ್ಯತೆನೂ ಇಲ್ಲ. ಬೋಸುಡಿ ಬೋಸುಡಿ ಇದ್ದಂಗ ನೀನು. ನೀನ್ ಗಂಡ ಗಂಡ ಜಗಮಂಡ ಜಗಪಿಂಡ. ನಿಮ್ಮಮ್ಮ ಪಿಂಡ ಅಕ್ಕ ನಿನ್ಗ. ನಿಮ್ಮಮ್ಮನ ನಿನ್ನವ ಎಲ್ಲಾರು ನ್ಯಾತಾಕಿ ಖಾರದ ಪುಡಿಯ ಸರಿಯಾದ ಬುಜ್ಜಿ ಹಾಕಿ ಬಡ್ದಿ ಕಂಟ್ಲು ನಿಮ್ಗೆ ಬುದ್ಧಿ ಕಲಿಯಕ್ಕಿಲ್ಲ. ಖಾರದ ಪುಡಿ ಏರ್ಸ್ಬೇಕು, ಖಾರದ ಪುಡಿಯ ನಿಮ್ಗೆ ಅವಾಗ ಬುದ್ಧಿ ಕಲಿತ್ರಿ ಬಡ್ಡಿ ಮಕ್ಕಳ. ಹೆಣ್ಮಗಿನ ಜೀವನ ಹಾಳು ಮಾಡಕ್ ಹೋಗ್ತೀರಿ. ಇರು ಅವಳು ನನ್ನ ತಂಗಿ ಅಂತ ನಿನ್ಗೂ ಇಲ್ಲ, ಅವಳಕ್ಕಿ ನನ್ನ ಮಗಳು ಅಂತ ಆಯಮ್ಮಂಗೂ ಇಲ್ಲ. ಅದಕ್ಕೆ ಹೇಳಕತ್ತಾನೆ ಇವತ್ತು ಚಂದ್ರಕಲಮ್ಮ, ನಿನ್ ಮಗನ್ ಪುಟ ನನ್ನ ಪುಷ್ಪಂಗ ತಲೆ ಕಟ್ಸು. ಕಟ್ಸು ಅಂತ ಹೇಳಿದ್ದು ಅವಾಗ ಇಡೀ ಊರ ಮಕ್ ಬರ್ದಂಗಾಗುತ್ತೆ. ಕಟ್ಸು. ಅವಂಗ ಮಗು ತಿಕ್ಕ ಅದೇನೋ ಖಾರದ ಪುಡಿ ಆಗ್ಬೇಕಾಗುತ್ತೆ. ಕಟ್ಸು. ಸರಿಯಾಗಂದಿ ನೋಡ್ನೆ ಅಮ್ಮ, ನಿನ್ ಗಂಡಂಗ ಚಪ್ಪಲ್ ತಗೊಂಡ್ ನೋಡಿಬೇಕು ಇಂಥ ಸುಳೆ ಮಕ್ಳಾಗ. ಎಲ್ಲೋದ್ಲ ಹುಡುಗಿ, ಎಲ್ಲೋಗದ್ಲು? ಕರ್ಕಂಬ. ಇವತ್ತ ಮುತ್ತಂಗು ಆ ಹುಡುಗಿಗೂ ಮದುವೆ ಮಾಡಿದ್ರ ಆಯ್ತು. ಊರ್ ಮಂದಿ ಮುಂದೆ ಮದುವೆ ಆದ್ರ ಒಟ್ಟರ್ಕ ಸಾಯ್ಬೇಕು ಇವ್ರು. ಇವತ್ತು ಸಂಜೆ ಬೇಕು ಮಾಡಮ್ಮ. ಈಟೊತ್ತ ಬೇಡ. ಸಂಜೆ ಒಂದು 6:30 7 ಗಂಟೆಗೆ ಮಾಡಮ್ಮ. ಯಾಕಂದ್ರೆ ಗ್ರಹಗತಿ ಎಲ್ಲ ಚೆನ್ನಾಗಿರ್ತಾವೆ. ಈಟೊತ್ತ ಬೇಡ. ನಾನು ಇದ್ರಲ್ಲೇ ಇರ್ದಿ ಬಂದಿರೋಳ ಆಗಿರ್ಬೋದು, ಸಿಟಿ ಒಳಗೆ ಆಗಿರ್ಬೋದು. ಆದ್ರ ದೇವ್ರು ದಿಂಡು ಅಂದ್ರ ಸ್ವಲ್ಪ ಭಕ್ತಿ ಜಾಸ್ತಿ, ಅದಕ್ಕೆ ಹೇಳಕತ್ತೀನಿ. ಸರಿ ಕಣಮ್ಮ, ನೀವ್ ಯಾವಾಗ್ಲಾರು ಮಾಡ್ಕೊಳ್ರಿ. ಇವ್ರಿಬ್ರನ್ನ ಕಾವಲು ಕಾಯ್ರಿ ಅಷ್ಟೇ. ಇವ್ರಿಬ್ರು ಎತ್ತಾಗ ಹೋಗಬಾರ್ದು, ಬೋಡಿ ಮಕ್ಳು. ಎಂತ ಮಂದಿ ಮನೆ ಹಾಳು ಮಾಡಕ ನಿಂತಿರ್ತಾವೇನ ಇವು. ಇಂಥವಿಂದಲೇ ಮನೆ ಎಲ್ಲ ಉದ್ಧಾರ ಆಗೋದೆಲ್ಲ ಹಾಳಾಗೋದು. ತಲೆಗ ಹಚ್ಕೋಬೇಡ್ರಿ. ಹೆಣ್ಮಗ ಚೆನ್ನಾಗ ಇರುತ್ತಾ, ಖುಷಿಯಾಗಿರ್ರಿ ಅಷ್ಟೇ. ಅಲ್ಲಲ್ಲ, ನಮ್ಮ ಹುಡುಗಿ ಬಂದೈತಿ. ನನ್ನಲ್ಲೂ ನಿನ್ನಲ್ಲೂ ನಿನ್ನಲ್ಲೂ ನನ್ನಲ್ಲೂ ಒಂದೇ ಉಸಿರಾಟ, ಹಗಲು ಇರುಳು ಇರುಳು ಹಗಲು ಒಂದೇ ಹೆದೆ ಬಡಿತ, ತಕ್ಕ ದಿಮಿತ ತಕ್ಕ ದಿಮಿತ ಹೇಳುತ್ತಿದೆ ನೀ ನನ್ನ ಸ್ವಂತ. ಅಯ್ಯೋ ಮುತ್ತೂರು ನೋಡಿ ಏಟ್ ನಗ್ತಿದ್ದಾರೆ. ನನಗಂತೂ ಫುಲ್ ನಗು ಬರುತ್ತಪ್ಪ ಅವ್ರು ನೋಡಿದಾಗೆಲ್ಲ. ನಂಗೆ ಪ್ರಪೋಸ್ ಮಾಡಿದ್ದು ಹುಡುಗ ಅವರು. ನಾನೂ ಪ್ರಪೋಸ್ ಒಪ್ಕೊಂಡಿದ್ದೆ. ನೋಡೋಕ್ಕೆ ಒಂಥರ ಖುಷಿ. ನಾವು ನಿಮ್ ಪರವಾಗ ಮಾತಾಡ್ತಿರೋದು ಕಣ್ಣು ಕಲೆತಾಗಲ್ಲ. ಈ ಕಡೆ ತಿರುಗ್ರಿ. ಅಯ್ಯೋ ಲಕ್ಷ್ಮಿ ಅಂತ ನೋಡ್ಬಿಟ್ರು ಅನ್ಸುತ್ತಾ. ಯಪ್ಪ ಭಗವಂತ, ಸುಮ್ಮನೆ ಯಾವ ಕಣ್ಸಲ್ಗೇನು ಬೇಡ, ಏನು ಬೇಡ. ಕಣ್ಣೆಸಲಿಗೆ ಆಮೇಲೆ ಮೆಟ್ಟ ಸೇವೆ ಆಗ್ಬಿಡುತ್ತಾ. ಬೇಡಪ್ಪ ಬೇಡ. ಏಟೊತ್ಕಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀಯ ಹೆಣ್ಮಗಿನ? ಏಟೊತ್ತು ಕಾಯ್ಬೇಕು ಹೇಳ್ಬಿಡ್ರಿ. ಏನೇನು ಕೆಲಸ ಅವ ಎಲ್ಲ ಮುಗಿಸ್ಕೊ ಬರ್ತೀವಿ. ಇವ್ರಿಬ್ರು ತಕ ಯಾರು ಇರ್ರಿ ಇಬ್ರು. ಬುಡಕ ಹೋಗ್ಬೇಡ್ರಿ. ನಮ್ಮೂರು ಹೆಂಗುಸ್ರ ಹೆಂಗ, ನಮ್ಮೂರು ಗಂಡಸ್ರ ಹೆಂಗ, ಅದ್ಗ ಕೊಟ್ಟು ರುಚಿಗೂ ಕೊಟ್ರೆ ಹೆಂಗ ಅಂತೇಳಿ ಇವ್ರಿಬ್ರು ಗೊತ್ತಾಗಬೇಕು. ಕಣ್ಣು ಮಾತ್ರ ಕೆಳಕ ಇಳಿಸಿಲ್ಲ, ಹಿಂಗ ಮುಖ ಆಂಜನೇಯ ತಿಕ್ಕ ಮಾಡ್ಕೊಂಡು ಹಂಗ ಕುಂತಾವ ಇವು ಬೊಟ್ಟೆಗಳು. ನೋಡಿ ಸಾವ್ಕಾರ, ನಾವು ಒಂದು ಎಷ್ಟು ಗಂಟೆ ಹೆಂಗೆ ಕರ್ಕೊಯ್ತೀನಿ? ಒಂದು 5:30 6 ಗಂಟೆಗೆ ಮದುವೆ ಮಾಡ್ಕೊಂಡು ಕರ್ಕೊಯ್ತೀನಿ. ಯಾಕಂದ್ರೆ ನಾವು ಸಾಸಿಗಳು ಅವು ಇವು ಅಂತ ಕೇಳಬೇಕು. ಕೇಳಿದಾಗ ಹೆಂಗೆ ಕರ್ಕೊಂಡು ಹೋಗ್ಬಿಡ್ತೀರಿ? ಕೇಳಿ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀನಿ. ನನಗಂತೂ ಹೆಣ್ಮಗ ಅಂದ್ರೆ ನನಗೂ ಇಷ್ಟನೇ. ನಮ್ಮ ಮನೆಯಾಗ ಚೆನ್ನಾಗಿ ಮಾತಾಡ್ಕೊಂಡಿತ್ತು. ಹೊರತು ಅಮ್ಮ 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 ಅಂತಿತ್ತು. ಬೇಸ್ ನೋಡ್ಕೊಳ್ತಾ ಬಡ ಬಡ ಅಂತಾಳ, ಏನು ಒಳಗಿಂದೇ ಇಲ್ಲ. ಗತ್ತಾಗ ಮಾತಾಡೋದು ಅದುವೆ. ಸೊಕ್ಕಿಂದಂದ್ರೂ ಪರವಾಗಿಲ್ಲ, ಒಟ್ಟಾಗ ಮನೆಯಾಗ ಚೆನ್ನಾಗಿರುತ್ತೆ ಅನ್ನೋ ಧೈರ್ಯ ಐತಿ. ಅದಕ್ಕೆ ಹುಡುಗಿನ ನಾವು ಮದುವೆ ಮಾಡ್ಕೊಂತೀವಿ. ಓಹೋ, ನಿಮ್ಮಿಷ್ಟ ಬಂದಂಗ ತೀರ್ಮಾನ ತಗೊಳಕ ಇದು ನಿಮ್ಮ ಮನೆ ಅಲ್ಲ, ನಿಮ್ಮ ಮನೆ ಹೆಣ್ಮಕ್ಳದಲ್ಲ. ನನ್ನ ಮಗಳು ವಿಚಾರ ಐತಿ. ನಾನಾ ತೀರ್ಮಾನ ತಗೊಳ್ಳೋದಿದ್ದಲ್ಲ. ನೀವು ಹೆಂಗೆ ತಗೊಂತೀರಿ? ನನ್ನ ಮಗಳಿಗೆ ಬೇರೆ ಮದುವೆ ಮಾಡಕ್ಕ ನೀವ್ಯಾರು? ಎದಕ್ಕೆ ಮಾಡ್ತೀರಿ? ನಾನು ಈ ಊರು ಸಾಹುಕಾರ ಇದ್ದೀನಿ. ನಾವ್ ಹೇಳ್ದಂಗ ನಡಿಬೇಕು. ನಾನು ನಮ್ಮ ಅಣ್ಣ ಹೇಳ್ದಂಗ ನಡಿಬೇಕು. ಗೌಡಂದು ಕೂಡ ನಡಿಯಕ್ಕಿಲ್ಲ, ಇರೋದು ಹೇಳ್ತೀನಿ ಕೇಳ. ನಾನು ನಮ್ಮ ಅಣ್ಣ ಹೇಳ್ದಂಗ ನಡಿಬೇಕು. ಈ ಊರ್ನ ಪಂಚಾಯತಿ ಸಾಹುಕಾರ ಇದು ಮಾಡಿದ್ದು ನಾವು. ಗೌಡಂದು ಏನು ನಡಿಯಕ್ಕಿಲ್ಲ ಅಂತ ಏನಿಲ್ಲ. ಅವನು ಈಗೀಗ ಕೆಟ್ಟಡ್ಕಾಗವನು. ಅವನು ಮೊದಲಿನ ಥರ ಇದ್ದಿದ್ರೆ ಎಲ್ಲ ನಡೀತಿತ್ತು. ಇವಾಗ ಯಾರ್ದೇನು ನಡಿಯಕ್ಕಿಲ್ಲ. ನಾವು ಹೇಳ್ದಂಗೆ ನಡಿಬೇಕಷ್ಟೇ.
ಭಾಳ ದೂಸ್ರ ಮಾತು ಬೇಕಾಗಿಲ್ಲ. ನಾವು ನಮ್ಮ ಅಣ್ಣ ತೀರ್ಮಾನ ತಕ್ಕಂದಾಯ್ತು. ನನ್ನ ತೀರ್ಮಾನ ನಮ್ಮ ಅಣ್ಣನ ತೀರ್ಮಾನ ಅಷ್ಟೇ. ಮುಂದೆ ಮಾತು ಬೇಡ, ಸಲ್ಗೆನೂ ಬೇಡ. ಕಣ್ಣಕ್ಕ ಕಾರ್ಪುಡಿ ಎಷ್ಟ್ರಿ ಅವಂಗ ಮಗಂಗ ಕಣ್ಣ ಮುತ್ತಿ ಸಾವುಕಾರ ಮಾಮ ಕಣ್ಣಕ್ಕ ಕಾರ್ಪುಡಿ ಎರ್ಚ ಒಂಚೂರು ಬುದ್ಧಿ ಕಲಿತಾನ ಆಗ್ಲಾರ ಕಣ್ಣೋಡು ಕಣ್ಣ ಮಿಡ್ ಬಿಡ್ತಾನೆ ಹೆಂಗ್ ಬಿಡ್ತಾನ ಚಸ್ಮದೊಳಗಿಂದ ಕಾಣಕತ್ತಾವ ಕಣ್ಗಳು ಪಾಟಿ ಬಿಡಕತ್ತಾರ ಕಣ್ಣ ಮೆಡ್ಡ ಮಕ ನೋಡು ಮಕವ ಪಾಯಿ ಮಾಡ್ಕೊಂಡಿರೋದು 3 ಗೀಟ್ ಹಂಗ ಕಾಣಕತ್ತಾವ ಅಂತ ಮಾಡ್ಕೊಂಡವನು. ಸಾವುಕಾರ ಮಾಮ ನೀನು ಎಲ್ರಿಗೂ ಮತ್ತು ಇವಳು ಸಂತೆಗೂ ಸೀಮಂತ ಮಾಡ್ತೀನಿ ಅಂದು ಊರ್ ಮಂದಿಗೆಲ್ಲ ಊಟ ಹಾಕಿಸ್ತೀನಿ, ಸಿಹಿ ಊಟವ ಅಂದೆ. ನಮಗೆಲ್ಲ ಯಾವಾಗ ಹಾಕಿಸ್ತೀಯ ಮಾರಾಯ ಸಾವುಕಾರಪ್ಪ? ಹಾಕ್ಸು ಎಲ್ಲರಿಗೂ. ನಂಗಂತೂ ಬೇಸರ ತೊಗೊಬಿಟ್ಟೈತಿ. ಇಡೀ ಊರ್ ಮಂದಿ ಎಲ್ಲ ಊಟ ಮಾಡ್ತಾರೆ. ಹಾಕ್ಸು. ಅತ್ತೆಗೆ ಅರಿವೆ ಚಿಂತೆ ಆದ್ರೆ ಸೊಸೆಗೆ ಅತ್ತೆ ಯಾವಾಗ ಸಾಯ್ತಾಳ ಅನ್ನೋ ಚಿಂತೆ ಇತ್ತಂತ. ಹಂಗಾಯ್ತು ಬುಡ್ಡಿ ಮಗನ. ನಾವಿಲ್ಲಿ ನ್ಯಾಯ ತೀರ್ಮಾನ ಮಾಡಕ್ಕ ನಮ್ಮ ಅಣ್ಣಿಲ್ಲ, ಗೌಡ ಇಲ್ಲ, ನಾನಾ ತೀರ್ಮಾನ ಮಾಡಕತ್ತಾನಿ. ನೀನು ಬಂದು ಇಲ್ದರ ತಮಾಷೆ ಮಾಡ್ತೀಯೇನ ಬೊಡ್ಡಿ ಮಗನ? ಊಟ ಹಾಕಿಸ್ತೀನಿ ಊರಾಕ ಅಂದಿನಿ, ಹಾಕಿಸ್ದಂಗೆ ಇರ್ತೀನಿ. ಅದಕ್ಕೂ ಸಮಯ ಸಂದರ್ಭ ಅಂತ ಬರ್ಬೇಕು. ಬಡ್ಡಿ ಮಗನ ಇಂಥವೆಲ್ಲ ಮಾತಾಡೋನು ಬೇಸ್ ಮಾತಾಡ್ತಿ ಎಲ್ಬೀರ ಅಲ್ಲಿ ನೋಡ ಅಲ್ಲ ಗುದ್ಬಿಡ್ಮ ಒಳಕ್ಕೆ ಹೋಗುವಂಗ ಅನ್ಸುತ್ತಾ? ಸಾವುಕಾರ ಮಾಮ ನೀನೇನಾದ್ರು ಬುದ್ಧಿ ಅಂದ್ರ ಇನ್ನೂ ಮುಂದಕ್ಕೆ ಹಾಕಿಸ್ಕೊಂಬತ್ತೀನಿ. ಹೋಗಿ ಪ್ಲಾಸ್ಟಿಕ್ ಕಲ್ಗಳು ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಅಲ್ಗಳು ಇಲ್ಲ ಚಿನ್ನದಲ್ಲೂ ಇಲ್ಲ ಬೆಳ್ಳಿಯಲ್ಲೂ ಮುಂದಕ್ಕೆ ಹಾಕಿಸ್ಕೊಂಬತ್ತೀನಿ. ಇನ್ನೂ ಮುಂದಕ್ಕೆ ಕಾಣಿಸ್ಬೇಕು. ನೀನು ಮುಂದೆ ಎಲ್ಲಿ ಕಿರ್ದಾಗೆಲ್ಲ ಇನ್ನೂ ಮುಂದೆ ಎಲ್ಲಿ ಕಾಣಿಸ್ಬೇಕು ಆ ಥರ ಹಾಕಿಸ್ಕೊಂಬತ್ತೀನಿ ನೋಡು. ಏಟ್ ಚಂದ ಕಂತ ಗೊತ್ತಾಗ್ನಲ್ಲೂ. ಯಪ್ಪ ಭಗವಂತ ನಿನ್ನ ಸಲುವಾಗಿ ನಂಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಚಂದ್ರಕಲಮ್ಮ ಪಟ್ನಾ ಮದುವೆ ಮಾಡ್ಕೊಂಡು ಕರ್ಕ ಹೆಣ್ಣು ಮಗಿನ. ನನಗಂತೂ ಈ ಸುಂದ್ರನ್ ಮಾತು ಕೇಳಿ 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 ಹುಚ್ಚು ಬರೋದೊಂದು ಬಾಕಿ ಇರುತ್ತಾ. ಕರ್ಕೊಂಡು ಹೋಗು ಯಪ್ಪ. ಬೇಡಪ್ಪ ಯಾರ ಸಮಸ್ಯೆನೂ ಬೇಡ. ಆದ್ರೂ ಏನಾರು ಅವ್ರಿಗೆಲ್ಲ ಸುಂದರ ತಮಾಸಿ ಮಾಡ್ಕೊಂಡು ಎಲ್ಲಾರನ್ನೂ ಬೆಚ್ಕಸ್ಕೊಬಿಡ್ತಿಕಲ್ಲ ಬೊಡ್ಡಿ ಮಗನ ನೀವು. ಅದಕ್ಕೆ ನಮ್ಮ ಹುಡುಗನು ಅಂತಿರ್ತಾನೆ 30 ತಿಪ್ಪೆನ ಪುರ್ಸಿನವ ಅವ್ವ ಯಪ್ಪ ಸುಂದ್ರಮಮ್ಮ ಅಂತಿರ್ತಾನೆ. ಅದೇನು ಮಾಡಿಯೋ ಏನೋ 2 ರೂಪಾಯಿ ತಿಂಡಿ ಕೊಡಿಸ್ತಿ ಅಂತಲ್ಲಪ್ಪ. ದಿನ 2 ರೂಪಾಯಿ ಎಲ್ಲಿಂದ ಬರುತ್ತಪ್ಪ ನಿನ್ಗೆ? ಎಲ್ಲಿ ಕಿತ್ಕೊಂಬತ್ತಿಲ್ಲ? ನಿಂಗೆ ಆಟ ಗೊತ್ತಿಲ್ವಾ ಭಾಗ್ಯಂಟಿ? ನಿಮ್ಮ ಮನೆಯಾಗ ಕತ್ಕೊಂಬತ್ತೀನಿ. ನಿಮ್ಮ ಮನೆಯಾಗ ಯಾವಾಗಲೂ ದೇವ್ರ ಫೋಟೋ ಮುಂದೆ 2 ರೂಪಾಯಿ ಇರ್ತೀಯ. ನಿನ್ನ ಮಗ ಕತ್ಕೋಗೋನೆ ಅಂತ ನೀ ತಿಳ್ಕೊಂತಿ. ಇಲ್ಲ ನಾನು ನಿಮ್ಮ ಮಟ್ಟೊಳಗೆ ಬಂದು 2 ರೂಪಾಯಿ ಕತ್ಕೊಂಡ್ಬಿಡ್ತೀನಿ. ಹೆಂಗ ನಾವು? ಅಯ್ಯೋ ಬೊಡ್ಡಿ ಮಗನ ನಿಂದು ಯಾಕೋ ಜಾಸ್ತಿ ಐತಲೇ. ನಾವೊಂದು ಮಾತಾಡಿದ್ರೆ ನೀನೊಂದು ಅಂದ್ಕೊಂಡು ಯಪ್ಪ ನಿಮ್ಮ ಸವಾಸ ನನಗೆ ಬೇಡಪ್ಪ. ಹುಚ್ಚ ತಿಕ್ಕಡ ನೀನು ತಿಕ್ಕಡ ಬರೀ ನಾವೇನೋ ಮಾತಾಡಿರ್ತೀವಿ ಅದಕ್ಕೆ 100 ಸುರ್ಸ್ಕೊಂಡು ಹೇಳ್ತೀಯಪ್ಪ ನೀನು. ನನಗಂತೂ ನಿನ್ನ ಜೊತೆ ಮಾತಾಡೋಕೆ ಒಂಥರ ಬೇಸರ ಬಿಡುತ್ತಪ್ಪ. ನನ್ನ ಮಗ ಯಾಕೆ ಕತ್ಕೊಂಡು ಹೋಗ್ತಾನೆ? ನಾನಾ ಎತ್ತಿಟ್ಕೊಂತಿದ್ಲೇ ಹುತ್ತ ನನ್ನ ಮಗನ. ನೀನು ನಿಂಗಾಡ್ತಿ. ನನಗೆ ಗೊತ್ತಿತ್ತು ಭಾಗ್ಯಂಟಿ ನೀನ ಎತ್ಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿನ್ನ ಮಗಂಗೆ ಕುಡಿತಿ ಕತ್ಕೊಂಡು ಹೋಗಿದ್ದಿ ಅಂತೇಳಿ ಅದಕ್ಕೆ ನಮ್ಮ ಅಮ್ಮನ ಹತ್ರ ತಿಳ್ಕ ವಿಚಾರಿಸು ಇದ್ನ ಅಂದ. ಇವತ್ತು ಹೋಗಿ ಹೇಳ್ತೀನಿ ನಿನ್ನ ಮಗಂಗ. ಹೋಗಿ ಹೇಳ್ತೀನಿ ನಿನ್ನ ಮಗ ಬರ್ತಾನೆ ಇರು ತಿಪ್ಪೇಸ ಹೋಗಿ ಹೊಡಿಲ್ಲ ನಿಮ್ಮ ಅವಂಗ ತಿಪ್ಪೇಸ. ನಿಮ್ಮ ಅಪ್ಪ ಹಂಗೆ ಹೇಳು ಅಂತ ಹೇಳ್ತೀನಿ. ತಿಪ್ಪೇಸಂಗೆ ಹೇಳ್ತೀನಿ. ಭದ್ರಮಾಮಂಗೆ ಹೇಳ್ತೀನಿ. ಭದ್ರಮಾಮ ಬಂದು ನಿನ್ಗೆ ಎಲ್ಲೆಲ್ಲಿ ನೋಡಿಬೇಕು ಹೊಡಿತಾನೆ ಇರು. ಅಯ್ಯೋ ಈ ಸುಂದ್ರನ ಹತ್ರ ನಾನ ತಗೊಳಕಣ್ಣಲ್ಲಪ್ಪ. ನಾನು 2 ರೂಪಾಯಿ ಎಲ್ಲ ಸಾಕದ್ದಿ ಅಂದ್ಬಿಟ್ಟು ಹೊಡ್ತೀನಿ ಅಂದ್ರೆ ಬುದ್ಧಿ ಕಲ್ತ್ಕೊಂಡು ಹೋಗ್ತಾನೆ. ನನ್ನ ಮಗ ದುಡ್ಡು ಮುಟ್ಟಕ್ಕಿಲ್ಲ ಅಂದ್ಬಿಟ್ಟು ಆನ್ ಮಾಡಿದ್ರೆ ಇಂಥವೆಲ್ಲ ಹೇಳ್ತಾನೆ. ಯಪ್ಪ ಏನಪ್ಪ ಇದು ಸವಾಸ? ಅಲ್ಲ ನ್ಯಾಯ ಕೂರ್ಸಿದಿರಾ ಇಲ್ಲ ನಿಮ್ ಬಗೆಹರಿಸ್ಕೊಂತಿದ್ದೀರಾ? ನ್ಯಾಯದಾಗ ಅವೇನ್ ಪುಸ್ಪುಂದುವೆ ಅವ್ನ ಮುತ್ತೊಂದು ಬಗೆಹರಿಸ್ರಿ ಅಂದ್ರ ನೀವ್ ಮಾತಾಡ್ಕೊಂಡು ಕೂತಿರಲ್ಲ. ಪಟಾಪಟ್ನ ಬಗೆಹರಿಸ್ಬಿಟ್ರಿ ಹೊಂಟು ಬಿಡಮಂತ. ಹೆಂಗಿದ್ರು ತೀರ್ಮಾನ ಆಗೈತಿ. ಅರ್ಚನಮ್ಮನ ಮುಂದ ಅವನ ಮುಂದೆ ಮದುವೆ ಮಾಡ್ಬಿಡಮ್ಮ. ಚಪ್ರ ಹಾಕ್ಬೇಕು ಅಂತ ಆಸೆ ಅಲ್ವ ಚಂದ್ರಕಲಮ್ಮ? ಇವಾಗ ರಾತ್ರಿನ ಸೆಟ್ ಮಾಡ್ಬಿಡಮ್ಮ. ಸಂಜೆ ಒಳಗ ಸೆಟ್ ಮಾಡಿ ಮದುವೆ ಮಾಡಿ ಮುಗಿಸ್ಬಿಡಮ್ಮ. ಅರ್ಚನಮ್ಮ ನಿನ್ ಮಗಳಿಗುವ ಮತ್ತ ಚಂದ್ರಕಲಮ್ಮನ ಮಗಂಗುವ ಇವತ್ತು ಶಾಸ್ತ್ರ ಸಂಪ್ರದಾಯ ಮದುವೆ ಅಂತ ಇದೆಯಮ್ಮ. ನೀನು ನೋಡಿ ಆನಂದಿಸ್ಬೇಕಂತೇಳಿ ಇಡೀ ಊರ್ ಮಂದಿ ಮುಖಂಡ್ರು ಎಲ್ಲ ಕೇಳ್ಕೊಂತಿದ್ದೀವಮ್ಮ. ಏನ್ ಲಕ್ಷ್ಮಿ ಅಮ್ಮ ಇಷ್ಟು ಚೆನ್ನಾಗಿ ಹೇಳ್ತಿ. ಕತೆ ಹೇಳಂದ್ರ ಇದು ಏನಪ್ಪ ಟಮಟ ಬರ್ಸ್ಕೊಂಡು ಹೇಳ್ಕೊಂಬ ಅಂದ್ರೆ ಬಯಸ್ ಹೇಳ್ಕೊಂಬತ್ತಿ ಬಿಡ ಎಣ್ಣ ನೀನು. ಭಾಳ ಚೆನ್ನಾಗಿ ಹೇಳ್ದ ನೋಡ. ಅಬ್ಬೊಬ್ಬೊಬ್ಬ ಭಾರಿ ಹೇಳ್ದ ಬಿಡಮ್ಮ. ನಮ್ಗಂತೂ ಭಾಳ ಖುಷಿ ಆಗ್ಬಿಡ್ತು. ಎಲ್ಲ ಕಲ್ತ್ಕೊಬೇಕು ಕಾರಣ. ಕಲ್ತ್ಕೊಂಡಿಲ್ಲ ಅಂದ್ರೆ ಆಗದೇನ? ಎಲ್ಲ ಕಲ್ತ್ಕೊಂಡ್ರೆ ಈಗಿನ ಕಾಲದಾಗ ಜೀವನ. ಒಟ್ಟಾಗಿ ಹುಡುಗಿಗೂ ಅವನಿಗೂ ಮದುವೆ ಆಗ್ಬಿಟ್ರೆ ಸಾಕು. ಆ ಹುಡುಗಿಗೂ ಇವನಿಗೂ ಮುತ್ತ ಭಾಳ ಒಳ್ಳೆಯವನಿ. ಸುಮ್ಕ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಾರ. ನೀ ಹೇಳ್ದಂಗ ಇವ್ರ ಎದುರುಗ ಮದುವೆ ಮಾಡಿಸಿ ಆ ಹೆಣ್ಣು ಕೂಡ ಚಪ್ಪಲಿ ಬಡಿಸ್ಬೇಕು ಈ ಬಡ್ಡೆ ಐಕ್ಳಗ. ಹೌದ್ರಿ ಲಕ್ಷ್ಮಿಕ ಮದುವೆ ಆದ್ಮೇಲೆ ಹೊಡಿಬೇಕು. ಗಂಡ ಹೆಂಡತಿ ಇಬ್ರು ಸೇರಿ ಹೊಡಿಬೇಕು. ಅವಾಗ ಚಂದ ಇರುತ್ತ. ನನ್ನ ಗಂಡಗೂ ನಮ್ಮ ಅತ್ತಗುವ ಮಕ್ಕ ಅದೇನು ಕರ್ಪುಡಿ ಇರ್ತಂಗೆ ಇರುತ್ತೆ ಬುದಂಗ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.